ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಇವತ್ತು ಏನು ವಿಶೇಷವಾದ ಮಾಹಿತಿಯನ್ನ ಗುರುಗಳು ನೀಡ್ತಿದ್ದಾರೆ ಗೊತ್ತಾ? ಬಹಳಷ್ಟು ಜನ ಕೆಲಸವನ್ನ ಅರಸಿ ಹೋಗ್ತಾರೆ. ಇನ್ ಕೆಲವರು ಇಲ್ಲಪ್ಪ, ನಾನೇ ಒಂದಷ್ಟು ಜನರಿಗೆ ಕೆಲಸವನ್ನ ಕೊಡಬೇಕು ಅನ್ನೋ ಮನೋಭಾವವನ್ನ ಇರಿಸ್ಕೊಂಡಿರ್ತಾರೆ. ಏನೋ ಕೆಲಸವನ್ನ ಕೊಡಬೇಕು ಬೇರೆಯವ್ರಿಗೆ, ಆದರೆ ನಮ್ಮ ಕೈ ಕೂಡ ಖಾಲಿ ಆಗಬಾರ್ದು. ನಮ್ಮ ಕೈ ತುಂಬಿದ್ರೂ ಪರವಾಗಿಲ್ಲ, ಅಂದರೆ ಹೆಚ್ಚು ತುಂಬಿದ್ರೂ ಪರವಾಗಿಲ್ಲ, ಹಾಕಿರೋ ಬಂಡವಾಳ ಆದರೂ ವಾಪಸ್ ಬರಬೇಕು. ಅದರಲ್ಲಿ ಶ್ರೇಯಸ್ಸನ್ನು ಕಂಡುಕೊಳ್ಬೇಕು ಅಂದರೆ ಒಂದು ಸುಮುಹೂರ್ತ ಅಂತಿರುತ್ತೆ. ಆ ಸುಮುಹೂರ್ತ ಯಾವುದು, ಏನು, ಎತ್ತ ಇವತ್ತು ಗುರುಗಳು ತಿಳಿಸ್ಕೊಡ್ಲಿದ್ದಾರೆ. ಅದಕ್ಕೂ ಮುನ್ನ ಒಂದು ಪುಟ್ಟ ನೆನಪನ್ನು ಮಾಡಿಸ್ತಾ ಇದ್ದೀನಿ. ಇದೇ ತಿಂಗಳ 31ನೇ ತಾರೀಕು ಬೆಂಗಳೂರಿನಲ್ಲಿ ಕುಬೇರ ಸಭೆಯನ್ನು ಆಯೋಜಿಸಲಾಗಿದೆ. ಖಂಡಿತವಾಗ್ಲೂ ಆಸಕ್ತರು ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮೆಲ್ಲರ ಪ್ರೀತಿಯ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಜಿಯವರು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಾನಾಗಲೇ ಹೇಳ್ತಿದ್ದೆ, ತುಂಬ ಜನ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟಪಡದೆ ತಾನೇ ಸ್ವಂತ ವ್ಯಾಪಾರ ಮಾಡೋಣ ಅಂತ ಹೋಗ್ತಾರೆ. ಆದರೆ ಕೈ ಸುಟ್ಕೊಂಡ್ಬಿಟ್ರೆ ಬಹಳ ಪಶ್ಚಾತ್ತಾಪ ಪಡ್ತಾರೆ, ನಾನು ಮಾಡಬಾರ್ದಿತ್ತು ಅಂತ. ಸಾರ್ವತ್ರಿಕವಾಗಿ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಅನ್ವಯ ಆಗೋ ಹಾಗೆ ಯಾವ ದಿನ ಯಾವ ಸುಮುಹೂರ್ತದಲ್ಲಿ ವ್ಯಾಪಾರವನ್ನು ಮಾಡಿದ್ರೆ ಹಾಕಿರುವಂಥ ಬಂಡವಾಳ ಡಬಲ್ ಆಗುತ್ತೆ ಅಂತ ತಿಳಿಸ್ಕೊಡ್ಬಹುದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಇಲ್ಲಿ ಒಂದು ಸಚ್ಚಿಂತನೆ ಅಂತಕ್ಕಂತಹದ್ದಿದೆ. ಆ ಸಮಯ ಸಂದರ್ಭಗಳು ಆ ಹರಿಹರಿಗೂ ಕೂಡ ಕಾಯೋದಿಲ್ಲ ಅಂತ. ಕಾಲ ಯಾರಿಗೂ ಕಾಯೋದಿಲ್ಲ. ಅದರ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆಗಿರ್ತಕ್ಕಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಭಗವಂತ ಬರೆದಾಕಿರ್ತಾನಂತೆ. ಅದು ಯಾವುದು ಅಂತ ಕಂಡುಹಿಡ್ಕೊಡೋದಿದೆಯಲ್ಲ, ಅದು ಬಹುಶಃ ಜ್ಯೋತಿಷ್ಯವಾಗಿರುತ್ತೆ. ಭಗವಂತ ಅನ್ನುವ ಆ 5 ತಾಯಿಯ ಗರ್ಭದಲ್ಲಿದ್ದಾಗಲೇ ಹಾಕಿರ್ತಾನಂತೆ. ಆ 5 ಯಾವಂತಂದರೆ ವಿದ್ಯೆ, ಉದ್ಯೋಗ, ಅವನಿಗೆ ಸಂಬಂಧಪಟ್ಟ ಅಧಿಕಾರ, ಜನನ ಮತ್ತು ಮರಣ. ಮೊದಲ ಪೇಜ್ ಅವನ್ನು ಫಿಲ್ ಮಾಡಿ ಕಳಿಸಿರ್ತಕ್ಕಂತಹದ್ದು ಜನನ ಅಂತಕ್ಕಂಥದ್ದು. ಇನ್ನು ಡೆತ್ ನಮಗೆ ಗೊತ್ತಿಲ್ಲದೆ ಬಚ್ಚಿಟ್ಟಿರ್ತಾನೆ ಅವ. ಇನ್ನು 98 ಏನಿದೆಯೋ 100, ನಮಗೆ 100 ವರ್ಷ ಆಯುಸ್ಸು ತೆಗೆದುಕೊಂಡ್ರು ಕೂಡ ಮೊದಲನೇದು ಲಾಸ್ಟ್ ಅವ್ರಿಗೆ ಗೊತ್ತಿರೋಂಥದ್ದು. ಇನ್ನು 98 ಕೂಡ ನಮ್ಮ ಪ್ರಯತ್ನ ಫಲದಿಂದಲೇ ಮಾಡಿಕೊಳ್ಳತಕ್ಕಂಥದ್ದು. ಈ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ನಡಿಲಿಕ್ಕೆ ಕಾಲಿಲ್ಲ, ನಮಗೆ ಕಾಲು ಕೊಟ್ಟಿದ್ದ ಅವ್ನಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟೋ ಜನಕ್ಕೆ ಕೈ ಇಲ್ಲ ಕೆಲಸ ಮಾಡಲಿಕ್ಕೆ, ನಮಗೆ ಕೊಟ್ಟಿದ್ದ ಅವ್ನಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟೋ ಜನ ಕುರುಡರಾಗಿದ್ದಾರೆ, ಮೂಗರಾಗಿದ್ದಾರೆ, ಕಿವಿ ಕೇಳಿಸ್ತಾ ಇಲ್ಲ. ಅವರ ಪರಿಸ್ಥಿತಿ ಎಂತ ಇರಬೇಕು? ನೀವು ಯಾವುದೋ 1-2 ಕೆಲಸದಲ್ಲಿ ಫೇಲ್ ಆಗಿಬಿಟ್ಟು ತೊಂದರೆ ಆಗ್ತಕ್ಕಂಥದ್ದು, ಮತ್ತೊಂದು ಮಾಡ್ಕೊಳ್ತಕ್ಕಂಥದ್ದು, ಹ್ಯಾಂಗ್ ಮಾಡಿ ಏನೇನೋ ಮಾಡ್ತಿರ್ತೀರಿ. ಅದಲ್ಲವೇ ಅಲ್ಲ, ಅದು ಹೇತ್ಲಾಂಡಿತನ. ಅದಕ್ಕಾಗಿ ನೀವು ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಯಿಂದ ಅಥವಾ ನೀವು ಆ ನಷ್ಟವನ್ನೇ ಹೊಂದುತ್ತಾ ಬಂದಿದ್ದರೆ ಲಾಭಕ್ಕಾಗಿ ನಾನು ಮಾಡಿಕೊಳ್ಬೇಕು, ಇಂತಹದ್ದೇ ನಾನು ಪ್ರತಿಫಲವನ್ನು ಕಾಣಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭವನ್ನು ನೋಡಿ ಮಾಡ್ತೀರಲ್ಲ. ಭಾಗಶಃ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಯಾವಾಗಲೂ ಅಷ್ಟೇ ಸಕಾರಾತ್ಮಕ ಚಿಂತನೆಗಳು ಅಂತ ಇದ್ದಾಗ ಸದಾಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವನು, ಕೊಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವವನು, ಕ್ಷಿಪ್ರದಲ್ಲಿ ನಾವು ಬೇಡಿದ್ದನ್ನು ಕೊಡತಕ್ಕಂತಹದ್ದು ಶಿವಕೇಶವರು. ಆದ್ದರಿಂದ ಈ ಗ್ರಹಗಳು ಕೂಡ ಅವರಿಗೆ ಸ್ವಯಂ ಶಕ್ತಿ ಇಲ್ಲ. ಅಂದರೆ ಏನು ಅಂತಂದರೆ, ಆ ಗ್ರಹಗಳು ಕೂಡ ಭಗವಂತನ ಆದಿಯಿಂದಲೇ ಕೆಲಸ ಮಾಡ್ತಕ್ಕಂಥದ್ದು. ಆದ್ದರಿಂದ ಒಮ್ಮೆ ನೀನು ಅದಕ್ಕೆ ನೀವೊಂದು ಹೇಳ್ತಿರ್ತೀರಿ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಬಂದಿರಲಿ ಅಂತ. ಹಾಗಾಗಿ ಅವನ ಕೃಪೆ ನಿಮಗಿದ್ರೆ ಆಯಿತು. ಅದಕ್ಕೆ ನಾವೊಂದು ಗ್ರಹ, ಒಳಗಿರುವುದು ವಿಗ್ರಹ, ಅದರ ಮುಂದೆ ಕೂತರೆ ಮನೋನಿಗ್ರಹ, ಕೂತಿಲ್ಲ ಜೀವನ ಪೂರ್ತಿ ಕಾರಾಗೃಹ. ಹಾಗಾಗಬಾರದು, ಪಡೆಯವನ ಅನುಗ್ರಹ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿ ನಿತ್ಯವೂ ಕೂಡ ಆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಹೇಳ್ತಾನೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮ ಮಹಾಮ್ಯಹಂ. ಅನನ್ಯವಾಗಿ ನನ್ನನ್ನು ಭಜಿಸ್ತಾ ಬಾ. ನೀನು ನರಕಕ್ಕೆ ಬಿದ್ದರೂ ಕೂಡ ನಾನು ಅಲ್ಲಿಂದ, ಪಾತಾಳಕ್ಕೆ ನೀನು ಬಿದ್ದಿದ್ದರೂ ಕೂಡ ನಾನು ಅಲ್ಲಿಂದ ನನ್ನ ಮೇಲೆ ಎತ್ತುತ್ತೇನೆ ಅಂತ ಕೃಷ್ಣ ವಾಚ, ಕೃಷ್ಣ ಹೇಳಿದ್ದಾನೆ. ಅದಕ್ಕಾಗಿ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೀವೆಲ್ಲೋ ಒಂದು ಕಡೆ ಜಾಬ್ ಮಾಡ್ತೀನಿ ಅಂತಂದರೆ ಬಹುಶಃ ನೀವು ಒಬ್ಬರು ಮಾತ್ರ ಮಾಡ್ತೀರಿ. ನೀವೇ 10 ಜನಕ್ಕೆ ಜಾಬ್ ಕೊಡ್ತೀನಿ ಅಂತಂದರೆ ನೀನೊಬ್ಬ ನಾಯಕ. ಲೀಡರ್ಶಿಪ್ ಕ್ವಾಲಿಟಿ ಭಗವಂತ ನಿನಗೆ ದಯಪಾಲಿಸಿದ್ದಾನೆ. ಇಲ್ಲಿ ಒಂದು ತಾಯಿಯಮ್ಮ, ಬಹುಶಃ ಹುಬ್ಬಳ್ಳಿ ಅಂತ ಕಾರಣತ್ತೆ ಆಕೆದು ಮಗು, ಆಕೆ ಕನ್ಸೀವ್ ಆಗಿ 3-4 ತಿಂಗಳಿದ್ದಾಗ ಗಂಡ ಕಾರಣಾಂತರದಿಂದ ತೀರ್ಕೊಳ್ತಾರೆ. ಇನ್ನು ಗಂಡು ಮಗು ಹೋದು, ಆಕೆ ತುಂಬ ಕಡು ಬಡತನ ಬಿಟ್ಟರೆ
ಜೀವನ ನಡೆಸಲಿಕ್ಕೆ ಎಂಥ ಆಸ್ತಿ ಪಾಸ್ತಿ ಏನೂ ಇಲ್ಲ ಆಕೆಗೆ. ಇರ್ತಕ್ಕಂಥದ್ದು ಆ ಮಗು ಗಂಡು ಮಗು ಆಗಿದೆ. ಅವನು ದಿನೇ ದಿನೇ ಬೆಳೆದು ಪೂರ್ಣಚಂದ್ರನಿಗೆ ವೃದ್ಧಿ ಆಗ್ತಿದ್ದಾನೆ, ಬೆಳೀತಾ ಇದ್ದಾನೆ. ಇನ್ನು ಇವನಿಗೇನು ಆಸ್ತಿ ಪಾಸ್ತಿ ಮಾಡೋದು ನಾನು ಅಂತಿಲ್ಲ. ಆಕೆಗೆ ಏನು ಒಂದು ಸಣ್ಣ ಮನೆ ಬಿಟ್ಟರೆ ಏನು ಗೊತ್ತಿಲ್ಲ. ಆಕೆ ಒಂದು ಟೈಲರಿಂಗ್ ಶಾಪನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಿರ್ತಾಳೆ. ಪ್ರತಿನಿತ್ಯ ಟೈಮು ಅಂತಂದರೆ ಡಿಸಿಪ್ಲಿನ್ ತುಂಬ ಇದ್ದು ಆಕೆಗೆ ಓದಿರ್ತಕ್ಕಂಥದ್ದು 3ನೇ ಕ್ಲಾಸ್. ಆಕೆ ಬಹುಶಃ ಇವತ್ತು ಒಂದು 60ರಿಂದ 70 ಜನ ಕೆಲಸ ಕೊಟ್ಟಿದ್ದಾಳೆ. ಬಹುಶಃ ಆ ಅಮ್ಮನ ಆದಾಯ, ನಾನು ಅಷ್ಟು ಬಡ ಕುಟುಂಬದಲ್ಲಿದ್ದಾಕೆ ನಾನು ಕ್ಲೈಮ್ಯಾಕ್ಸ್ ನಿಮಗೆ ಹೇಳ್ತಾ ಇದ್ದೀನಿ, ಒಂದು ವರ್ಷಕ್ಕೆ 60ರಿಂದ 70 ಲಕ್ಷ ಆದಾಯ ಆ ಅಮ್ಮನದು ಒಂದು ವರ್ಷಕ್ಕೆ. ಆಕೆ ಓದಿರೋದು ಥರ್ಡ್ ಸ್ಟ್ಯಾಂಡರ್ಡ್, ಗಂಡ ಇಲ್ಲ, ಯಾರು ಸಪೋರ್ಟ್ ಇಲ್ಲ, ಎಂತ ಇಲ್ಲ. ಕಾಯಕವೇ ಕೈಲಾಸ, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತೀರಿ, ಈಗ ಈ ಸ್ಯಾರಿಗಳಿಗೆ ಕೆಲವೊಂದು ಥಿಂಗ್ಸ್ಗೆಲ್ಲ ಕೂಡ ಎಂಬ್ರಾಯ್ಡ್ರಿಂಗ್ ಮಾಡ್ತಕ್ಕಂಥದ್ದೆಲ್ಲ ಈ ತರಹದ್ದು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಆಕೆಗೆ ಒಂದು ಅವಕಾಶ ಓದಕ್ಕೆ ಬಂದುಬಿಡ್ತು. ಆಕೆ ಓದಿರೋದು ಥರ್ಡ್ ಸ್ಟ್ಯಾಂಡರ್ಡ್. ಹೇಗೆ ಇವೆಲ್ಲವೂ ಕೂಡ ಆಕೆಗೆ 5 ಲ್ಯಾಂಗ್ವೇಜ್ ಬರುತ್ತಂತೆ, ನಿರರ್ಗಳೊಳಗೆ ಮಾತಾಡ್ತಾಳಂತೆ. ಈ ರಾಜ್ಕುಮಾರ್ ಹೇಗೆ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅವರೆಲ್ಲ ಸಂಗೀತ ಕಲ್ತಿರೋದು ಏನು ಅದ್ಭುತವಾಗಿ ಅವ್ರದ್ದು ಕಂಠ, ಏನು ಕೇಳ್ತಾ ಇದ್ದರೆ ಅವ್ರನ್ನವ್ರು ಮರೆತು ಹೋಗ್ತಾರೆ. ಹಾಗೆ ಈಗ 5 ಲ್ಯಾಂಗ್ವೇಜ್ ಬರೋದ್ರಿಂದ ಅಮೇರಿಕ ದೇಶ ಈ ತರಹದ್ದು 4-5 ದೇಶಕ್ಕೆ ಹೋಗುತ್ತಂತೆ ಆಕೆಯ ಆ ಒಂದು ಸ್ಯಾರಿ, ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಎಲ್ಲವೂ ಕೂಡ. ಬಹುಶಃ ಹಾಗೆ ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಿಮಗೇನು ಬೇಕು ಗೊತ್ತಾ? ಛಲ ಬೇಕು. ಛಲ ಇದ್ದು ನೀನು ಮಾಡ್ತೇನೆ ಅಂತಂದರೆ ಒಂದು ಸಲ ಅಲ್ಲ, ನೀನು ಯಾರೇ ಸಾಧನೆ ಮಾಡಿರ್ತಕ್ಕಂಥವ್ರು ನೋಡು, ಮತ್ತು ಬಿದ್ದಿರ್ತಾರೆ, ತದನಂತರ ಎದ್ದಿರ್ತಾರೆ. ಯಾರನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟೇ. ಅದಕ್ಕಾಗಿ ಈ ಅಬ್ದುಲ್ ಕಲಾಮು ಒಂದು ಬಾರಿ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಫೇಲ್ ಆಗ್ತಾರೆ. ಕೇವಲ 16 ಮಾರ್ಕ್ಸಿಂದ ಅವ್ರು ಫೇಲ್ ಆಗ್ತಾರೆ, ಬೇಸರ ಮಾಡ್ಕೊಂಡು ಬರ್ತಾರೆ. ಅವತ್ತೇನಾದರೂ ಬಹುಶಃ ಅವ್ರು ಪಾಸ್ ಆಗಿದ್ದಿದ್ದರೆ ಆ ಏರೋನಾಟಿಕಲ್ ಇಂಜಿನಿಯರಲ್ಲಿ ಆ ಫ್ಲೈಟಲ್ಲಿ ಆ ಕಾಕ್ಪಿಟ್ ಮೇಲೆ ಕುಳಿತುಕೊಳ್ತಾ ಪೈಲಟ್ ಆಗಿ ಇದ್ದು ನಿವೃತ್ತಿ ಹೊಂದ್ಬಿಡ್ತಾ ಇದ್ರು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಂತ ಅವರೇ ಹೇಳ್ತಾರೆ. ಅವತ್ತು ಫೇಲ್ ಆಗಿದ್ದಕ್ಕೆ ನಾನು ಜಗತ್ತಿಗೆ ಗೊತ್ತಾದೆ, ನಂತರ ರಾಷ್ಟ್ರಪತಿ ಆದೆ ಅಂತ ಹೇಳ್ತಾರೆ. ಅದನ್ನೇ ನಾವು ಚಾಲೆಂಜ್ ಆಗಿ ತೆಗೆದುಕೊಂಡು ಎದ್ದೇಳ್ತೀವಿ ಅಂತಂದರೆ ಯಾವ ಸಮಯವನ್ನು ನೋಡದೆ ನೀವು ಎದ್ದೇಳಬೇಕು. ನೀವು ಏನು ಯೋಚನೆ ಮಾಡ್ತೀರಿ ಅದೇ ಸುದಿನ, ಯಾವುದ ರೀತಿಯಲ್ಲಿ ನೀವು ಕಾರ್ಯರೂಪಕ್ಕೆ ತರ್ತೀರಿ ಅದೇ ಸುವೇಳೆ, ಅದೇ ಸುಲಗ್ನ, ಅದೇ ಸುಮುಹೂರ್ತವಾಗಿರುತ್ತೆ. ಯಾವುದಕ್ಕೆ ಅಂತಂದರೆ ಮನುಷ್ಯ ಎಂತಹದ್ದು ಅಂತಂದರೆ ಎಲ್ಲೋ ಒಂದು ಕಡೆ ಅವನ ಒಳಗಿರ್ತಕ್ಕ ತದಾತ್ಮ್ಯವನ್ನು ಹೊಂದತಕ್ಕಂಥದ್ದು ಏನಂತಂದ್ರೆ ನಾನು ಇದನ್ನು ಮಾಡ್ತೀನಿ ಅಂತ ತೀರ್ಮಾನವನ್ನು ತೆಗೆದುಕೊಂಡಾಗ ಬಹುಶಃ ರಾಕ್ಷಸರು ಕುರಿತು ಜಪ ಮಾಡ್ತಿರ್ತಾರೆ, ನೋಡಿರ್ತೀರಿ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ ಅಂತ. ಬ್ರಹ್ಮ ಬರಲೇಬೇಕು, ಅವಾಗ ಬರಲೇಬೇಕು. ನಿಮ್ಮ ಹೆಸರು ಕರೆದಿರಿ ಅಂತ ನೀವು ಬರಲೇಬೇಕು. ಹಾಗೆಯೇ ನೀವೊಂದು ತಪಸ್ಸು ಅಂತ ಆಚರಣೆ ಮಾಡಿದರೆ ಪ್ರತಿನಿತ್ಯ ಅದನ್ನೇ ರಿಪೀಟ್ ಮನನ ಮಾಡ್ತಾ ಇದ್ದರೆ 24 ಶಕ್ತಿ ನಿಮ್ಮ ಜೊತೆಗಿರ್ತವಂತೆ. ಅದೊಂದು ಹಾರ ಥರದಲ್ಲಿ ನಿಮ್ಮ ಜೊತೆಗಿರ್ತವಂತೆ. ಅದನ್ನೇ ಕುರಿತು ನೀವು ಚಿಂತನೆ ನಡೆಸ್ತಿರಬೇಕು. ಅಲ್ಲಿಗೆ ಯಾವುದೇ ಕಾರಣ ನೀವು ಸಮಯವನ್ನು ನೋಡದೆ ಮುನ್ನುಗ್ಗಲಿಕ್ಕೆ ಸಾಧ್ಯವಿದೆ. ಆದರೆ ಯಾರಾದರೂ ಗುರುಗಳ ಕಡೆಯಿಂದ ಒಂದು ಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಒಂದು ಜಪಮಾಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಇಷ್ಟು ಅಂತೇಳಿ ದೀಕ್ಷೆಯನ್ನು ತೆಗೆದುಕೊಂಡು ಮಂತ್ರಾನುಷ್ಠಾನವನ್ನು ಮಾಡಿಕೊಂಡು ಎದ್ದೇಳ್ತೀನಿ ಅಂತಂದರೆ ನಿಮಗೆ ಅದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್. ಯಾವ ಮಂತ್ರ ಗುರುಗಳು? ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅಂದರೆ ಒಳ್ಳೆ ಪ್ರಶ್ನೆ ಮಾಡಿದ್ದಾರೆ. ಯಾರಾದರೂ ಬರ್ತಾರಂತಂದರೆ ಅದು ಯೂನಿವರ್ಸಲ್ ಆಗಿ ಕೊಡ್ತಕ್ಕಂಥದ್ದು. ಈ ಜಗತ್ತಿನ ಕಣ್ಣು ಅಂತ ಕಾಣ್ತಕ್ಕಂಥ ಏನಿರುತ್ತೋ ಅದು ಶಿವಕೇಶ್ವರಿಗೆ ಸಂಬಂಧಪಡ್ತಕ್ಕಂಥದ್ದು. ಶಿವನ ಮಂತ್ರವನ್ನು ಅಥವಾ ಅಷ್ಟ ಕಷ್ಟಗಳು ಹೋಗಲಾಡಿಸ್ತಕ್ಕಂತಹ ಅಷ್ಟಾಕ್ಷರಿ ಮಂತ್ರ ಅಂತ ಹೇಳುತ್ತೆ. ಆ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ. ಪಂಚಾಕ್ಷರಿ ಇರ್ತಕ್ಕಂತಹದ್ದು ನಮಃ ಶಿವಾಯ. ಒಂದು ಬಾರಿ ಅದು, ಒಂದು ಬಾರಿ ಇದು, ಒಂದು ಬಾರಿ ಅದು, ಒಂದು ಬಾರಿ ಇದು, ಒಂದನ್ನೇ ಪೂರ್ತಿಗಳದಲ್ಲ. ಒಂದು ಬಾರಿ ಅದು, ಒಂದು ಬಾರಿ ಇದು ಹೇಳ್ತಾ ಆ ಜಪ ಕೌಂಟ್ ಮಾಡ್ತಕ್ಕಂಥ ಓಂ ನಮೋ ನಾರಾಯಣಾಯ ನಮಃ. ಒಂದು ಬಾರಿ ಅದು, ಒಂದು ಬಾರಿ ಹೇಳ್ತಾ ಬರ್ತೀವಿ ಅಂತಂದ್ರೆ ಅದೊಂದು ಮಾಲೆ ಆಗುತ್ತೆ, ಒಂದು ಶಕ್ತಿ ಸಂಚಯನವಾಗುತ್ತೆ ಅವನಿಗೆ. ಬಹುಶಃ ನಾನು ಯಾವ ಕೆಲಸ ಮಾಡಬೇಕಂತ ಹೊರಡ್ತೀನೋ ಅಲ್ಲಿ ಇವರು ಪ್ರೇರಣೆ ನಿಲ್ತಕ್ಕಂಥದ್ದು, ಅವನಿಗೊಂದು ದಿಶಕ್ತಿಯನ್ನು ಕೊಡುವಂಥದ್ದು. ಇನ್ನು ಕೆಲವರಿಗೆ ಏನಂತಂದರೆ ಜಾತಕ ರೀತ್ಯ ಲಗ್ನವನ್ನು ಹಿಡಿದು ರಾಶಿ ನಕ್ಷತ್ರ ಪ್ರಕಾರ 159 ಕಾಂಬಿನೇಷನ್ ಇರುತ್ತೆ. ಆ ಪೂರ್ವ ಪುಣ್ಯಸ್ಥಾನ, ಭಾಗ್ಯಸ್ಥಾನ, ಲಾಭಸ್ಥಾನ ಅದನ್ನು ಹಿಡಿದುಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಅದೇ ಈಗ ನೀವು ಕುಬೇರ ಸಭೆ ಅಂತ ಹೇಳ್ತಾ ಇದ್ರಲ್ಲ, ಅಂಥ ಕುಬೇರ ಸಭೆಯಲ್ಲಿ ನಾನು ಪೂರ್ಣವಾಗಿ ಅದನ್ನು ಜಾತಕ ವಿಶ್ಲೇಷಣೆ ಮಾಡಿ ಅವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅಂತಹದರ ಜೊತೆಗೆ ಆ ಅಧಿದೇವತೆ ನೀವು ಆ್ಯಡ್ ಮಾಡ್ಕೊಳ್ತಕ್ಕಂತಹದ್ದು. ಆ ಭಾಗ್ಯಾದಿ ದೇವತೆ ಈಗ ಗುರುಬಲ ಅಂತ ಕರಿತೀವಿ. ಗುರುಬಲ ಮೀನ್ಸ್ ಅದೊಂದು ಸೀಸನ್. ಮ್ಯಾಂಗೋ ಫ್ರೂಟ್ ಸೀಸನ್ ಸಿಗುತ್ತೆ, ಅನ್ ಸೀಸನ್ ಸಿಗೋದಿಲ್ಲ. ಹಾಗೇನೆ ಅಂತಹದ್ದು ಗುರುಬಲ ಬಂದಾಗ ನೀವೇನೇನು ಮಾಡ್ಕೊಳ್ಬೇಕೋ, ಮಳೆ ಬಂದಾಗ ನಾವು ಬಿತ್ತನೆ ಮಾಡ್ಕೊಳ್ತೀವಿ ಹೇಗೋ, ಹಾಗೆಯೇ ನೀವು ಅದಕ್ಕೆ ಸಂಬಂಧಪಟ್ಟಾಗಿರ್ತ ಕೆಲಸದಲ್ಲಿ ಮುನ್ನುಗ್ಗಿದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ವೆಪನ್ಸ್ ಇವೆಲ್ಲವೂ ಕೂಡ ಆ ಜಪ ಆಗಿರಬಹುದು, ಆ ಮಾಲೆ ಆಗಿರಬಹುದು, ಅದನ್ನು ಹಿಡಿದು ಹೊರಟಾಗ ಖಂಡಿತ ಅದರಲ್ಲಿ ಸಶಕ್ತರಾಗಿ ನೀವು ಏನು ಬೇಕಾದರೂ ಕೂಡ ಮಾಡ್ಕೊಳ್ಳಲಿಕ್ಕೆ ದಿಶಕ್ತಿಯನ್ನು ಪಡೆದುಕೊಳ್ತೀವಿ.
ಸೋಲೆ ಗೆಲುವಿನ ಸೋಪಾನ, ತಲೆ ಕೆಡಿಸ್ಕೊಳ್ಬೇಡಿ, ಈಗ ಸೋತಿದ್ರೆ ಗೆಲುವಿನ ಕಡೆಗೆ ಗಮನ ಕೊಡಿ ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಗುರುಗಳು ಹೇಳ್ತಿದ್ರು, ಅಕಸ್ಮಾತ್ ನಿಮಗೆ ಪರ್ಟಿಕ್ಯುಲರ್ಲಿ ನಿಮ್ಮ ಜಾತಕ ಕುಂಡಲಿಯನ್ನು ನೋಡಿ ವಿಶ್ಲೇಷಿಸಿ ತಿಳಿಸ್ಬೇಕು ಸಮಯವನ್ನು ಅಂತ ಹೇಳಿದ್ರೆ ಕುಬೇರ ಸಭೆಗಳಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಎಲ್ರಿಗೂ ಶುಭವಾಗಲಿ. ಶುಭಂ ಭೂಯಾತ್. ಹೋಗಿ ಬರ್ತೀವಿ. ನಮಸ್ಕಾರ.